ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಿಂದ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮರಳು ಮಾಫಿಯಾ ವಿರುದ್ಧ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಹುಬ್ಬಳ್ಳಿಯಲ್ಲಿ 12 ಗಂಟೆಗೆ ಬೈಕ್ ರ್ಯಾಲಿ ಮೂಲಕ ಆರಂಭವಾದ ಈ ನಮ್ಮ ಒಂದು ಹೋರಾಟ ಧಾರವಾಡದ ಡಿಸಿ ಕಚೇರಿಯವರೆಗೆ ಸುಮಾರು 100 ಬೈಕ್ಗಳಲ್ಲಿ ಸರ್ವೆ ಕಾರ್ಯಕರ್ತರು ಬಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಈ ಮನವಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಮರಳು ಮಾಫಿಯಾ ಇಲ್ಲಿ ಎತ್ತಿ ನಿಂತಿದೆ, ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಗಂಭೀರವಾಗಿ ಪರಿಗಣಿಸಿ ಯಾರೆಲ್ಲ ಅಕ್ರಮ ಮರಳುಗಾರಿಕೆಯಲ್ಲಿ ಅಕ್ರಮ ಮರಳು ದಾಸ್ತಾನವನ್ನು ಮಾಡ್ತಾ ಇದ್ದಾರೆ ಇವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕಂತೇಳಿ ನಾವು ಇವತ್ತಿನ ದಿನ ಆಗ್ರಹವನ್ನು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಮತ್ತು ಧಾರವಾಡದ ಇನ್ನಿತರ ತಾಲೂಕುಗಳಲ್ಲಿ ಏನು ಅವ್ಯಾತವಾಗಿ ಮರಳು ದಂಧೆಕೋರರು ಅಕ್ರಮ ಮರಳು ಅಡ್ಡಗಳನ್ನು ಮಾಡಿ ಕೃತಕ ಮರಳಿನ ಅಭಾವವನ್ನು ಸೃಷ್ಟಿ ಮಾಡಿ ಅತಿ ಹೆಚ್ಚಿನ ದರಗಳಿಗೆ ಆ ಮರಳನ್ನು ಮಾರ್ತಾ ಇದ್ದಾರೆ. ಇದನ್ನು ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಖಂಡಿಸಿ ಈ ವಿಚಾರವಾಗಿಯೂ ಸಹ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಗಣಿ ಮತ್ತು ಭೂ ವಿಜ್ಞಾನದ ಅಧಿಕಾರಿಗಳಿಗೂ ಸಹ ಈ ವಿಷಯವನ್ನು ತಿಳಿಸಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಗಣಿ ಮತ್ತು ಭೂ ವಿಜ್ಞಾನದ ಅಧಿಕಾರಿಗಳು ಈ ಕೂಡಲೇ ನಾವು ಕಾರ್ಯಪ್ರವೃತ್ತರಾಗಿ ಯಾರೆಲ್ಲ ಈ ಮರಳು ಅಕ್ರಮ ಮರಳು ದಂಧೆಯಲ್ಲಿ ಭಾಗವಹಿಸಿದ್ದಾರೆ, ಯಾರೆಲ್ಲ ತೊಡಗಿದ್ದಾರೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸ್ತೇವೆ ಅಂತೇಳಿ ಅವರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಮರಳು ಮಾಫಿಯಾ ವಿರುದ್ಧ ಪ್ರತಿಭಟನೆ ಮಾಡಿದೆ. ಅಧಿಕಾರಿಗಳು ತುಂಬ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಸಂಪೂರ್ಣ ಕಡಿವಾಣ ಆಗ್ತೀವಿ ಅಂತೇಳಿ ನಮಗೆ ಅವ್ರ ಮೇಲೆ ವಿಶ್ವಾಸ ಐತಿ, ನಂಬಿಕೆ ಐತಿ. ಈ ಕೂಡಲೇ ಈ ವಿಷಯಕ್ಕೆ ಎಚ್ಚೆತ್ತುಕೊಳ್ಳಾರ್ದ ಉಡಾಪಿ ಮತ್ತು ಕೆಲಸ ಮಾಡಕತ್ರ ಕರ್ನಾಟಕ ರಕ್ಷಣಾ ವೇದಿಕೆ ಮೈನ್ ಸೈನ್ಸ್ ಜ್ಯುವೆಲಿಸ್ಟ್ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಗೆ ಮುಂದೆ ಟೆಂಟ್ ಹಾಕಿ ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥದ್ದು ಎಚ್ಚರಿಕೆ ಗಂಟೆ ನೀಡ್ತಾ ಈ ಕೂಡಲೇ ಎಚ್ಚರಿಕೊಂಡ್ರಿ ಸರಿ, ಇಲ್ಲಾಂದ್ರೆ ಅಧಿಕಾರಿಗಳ ನಿಮ್ಮ ದಪ್ಪ ಚರ್ಮಕ್ಕೆ ಬಾರ್ಕೊಂಡು ಬರೆಯುವಂಥ ಕೆಲಸ ನಾವು ಮಾಡ್ತೀವಿ ಅನ್ನುವಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಎಚ್ಚರಿಕೆ ಗಂಟೆ ಕೊಡ್ತೀವಿ.